ಬಹಳ ದಿನಗಳ ಹಿಂದೆ ತುಂಬ ಜನಗಳ ಒಂದು ಕೋರಿಕೆಯ ಮೇಲೆ ಲೇಔಟ್ ಮೊದಲನೇ ಹಂತದಿಂದ ಅಂದರೆ ಖಾಲಿ ಜಾಗವನ್ನು ನಾವು ಲೇಔಟ್ ಆಗಿ ಮಾರ್ಪಾಡು ಮಾಡೋದಕ್ಕೆ ಡೆವಲಪ್ಮೆಂಟ್ ಅಭಿವೃದ್ಧಿ ಪಡಿಸೋದಕ್ಕೆ ಯಾವುದೆಲ್ಲ ವಿಷಯಗಳನ್ನು ಹಂತ ಹಂತವಾಗಿ ನಾವು ನೋಡಬೇಕು ಅಂತ ಒಂದು ವಿಡಿಯೋನ ಮಾಡ್ತಿದ್ದೆ. ಅದರ ಒಂದು ಎರಡನೇ ಕಂತಾಗಿ ಈ ಒಂದು ವಿಡಿಯೋನ ನೋಡಿಸ್ತಾ ಇದ್ದೀನಿ. ಮೊದಲನೇ ಕಂತಲ್ಲಿ ನಾನು ಒಂದು ಖಾಲಿ ಜಾಗದಲ್ಲಿ ನಾವು ಯಾವ ರೀತಿ ಕಾಂಪೌಂಡ್ ಹಾಕೊಂಡ ಮೇಲೆ ಈ ಒಂದು ಸೈಟ್ ರೋಡ್ ಆಗಿರ್ಬೋದು, ಪಾರ್ಕ್, CA ಏರಿಯಾಗಳನ್ನ ಸರ್ವೆ ಬಳಸಿ ಯಾವ ರೀತಿ ವಿಂಗಡಣೆಯನ್ನು ಮಾಡ್ಕೊಬೇಕು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಎರಡನೇ ಹಂತವಾಗಿ ನಾವು ಇಲ್ಲಿ ಗೇಟ್ ನ ಒಂದು ಡಿಸೈನ್ ಅನ್ನ ನೋಡ್ತಿದ್ದೀವಿ. ಗೇಟ್ ಡಿಸೈನ್ ಅನ್ನು ನಾವು 3D ಅಲ್ಲಿ ಮಾಡೆಲ್ ಅನ್ನ ಮಾಡಿ ಆ ಒಂದು ಮಾಡೆಲ್ಗೆ ತಕ್ಕ ಹಾಗೆ ಸ್ಟೀಲ್ ಡಿಸೈನ್ ಅನ್ನ ಮಾಡಿ ಇವತ್ತು ಕಾಲಮ್ ಅನ್ನ ಮಾರ್ಕಿಂಗ್ ಮಾಡಿಕೊಂಡು ಇದರ ಒಳಗಡೆ ಸ್ಟೀಲ್ ಅನ್ನ ಇಳಿಸಿ ಕಾಂಕ್ರೀಟಿಂಗ್ ವರ್ಕ್ ಅನ್ನ ಮಾಡ್ತಿದ್ದೀವಿ. ಈ ಎಲ್ಲಾ ಕೆಲಸಗಳನ್ನ ನಾವು ಪ್ರೀ ಪ್ಲಾನ್ಡ್ ಆಗಿ ನಮಗೆ ಯಾವ ರೀತಿ ಗೇಟ್ ಎಂಟ್ರಿ ಬೇಕಾಗುತ್ತೆ, ಅದರ ವಿಡ್ತ್ ಏನು ಮತ್ತೆ ಅದರ ಹೈಟ್ ಏನಿರಬೇಕಾಗುತ್ತೆ, ಇದಕ್ಕೆ ತಕ್ಕ ಹಾಗೆ ನಾವು ನಮ್ಮ ವಿನ್ಯಾಸಗಳನ್ನ ಮಾಡ್ಕೊಬೇಕಾಗುತ್ತೆ. ಎರಡನೇದಾಗಿ ನಾವು ಇಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು ಓಪನ್ ಡ್ರೈನ್ ಅಂದ್ರೆ ಈ ಒಂದು ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ಅದನ್ನ ನಮ್ಮ ಸೈಟ್ ಇಂದ ಹೊರಗಡೆ ಹಾಕೋದಕ್ಕೆ ನಾವು ಒಂದು ಓಪನ್ ಚಾನಲ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕ್ಯಾಸ್ಟ್ ಇನ್ಸ್ಟಿಟ್ಯೂಟ್ ಡ್ರೈನ್ ಅನ್ನ ಬಳಸ್ತಿದೀವಿ. ಇದರಲ್ಲಿ ಪ್ರೀ ಕ್ಯಾಸ್ಟ್ ಡ್ರೈನ್ ಕೂಡ ಇರುತ್ತೆ, ಅದನ್ನ ಕೂಡ ನಾವು ಬಳಸ್ಕೊಬಹುದು. ಇವತ್ತು ನಾವು ಇಲ್ಲಿ ಈ ಕ್ಯಾಸ್ಟ್ ಇನ್ಸ್ಟಿಟ್ಯೂಟ್ ರೈನ್ ವಾಟರ್ ಡ್ರೈನೇಜ್ ಅನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಡ್ರೈನೇಜ್ ಅಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ಸ್ಲೋಪ್ ಮತ್ತೆ ಆ ಒಂದು ಡ್ರೈನ್ ನ ಟಾಪ್ ಲೆವೆಲ್ ಏನಿದೆಯಲ್ಲ ಆ ಒಂದು ಟಾಪ್ ಲೆವೆಲ್ ನಮ್ಮ ಒಂದು ರೋಡ್ ನ ಟಾಪ್ ಲೆವೆಲ್ ಗಿಂತ ಒಂದು 4 ಇಂಚು ಜಾಸ್ತಿ ಇರಬೇಕಾಗುತ್ತೆ. ಯಾಕಂದ್ರೆ ಅದು ಎಂಬ್ಯಾಕ್ಮೆಂಟ್ ಆಗಿ ವರ್ಕ್ ಮಾಡಬೇಕು. ಅಂದ್ರೆ ಒಂದು ನಾವು ಯಾವಾಗ ರೋಡ್ ಅನ್ನ ಕ್ಯಾಸ್ಟ್ ಮಾಡ್ತೀವೋ ಆ ಒಂದು ರೋಡ್ ನ ಶೋಲ್ಡರ್ಸ್ ಆಗಿ ಈ ಒಂದು ಡ್ರೈನ್ ನಿಂತ್ಕೊಬೇಕಾಗುತ್ತೆ. ಯಾಕಂದ್ರೆ ಆಸ್ಫಾಲ್ಟ್ ರೋಡ್ ಆಗಿರ್ಬೋದು, ಕಾಂಕ್ರೀಟ್ ರೋಡ್ ಆಗಿರ್ಬೋದು, ಶೋಲ್ಡರ್ಸ್ ಸ್ಟ್ರಾಂಗ್ ಆಗಿದ್ರೆ ರೋಡು ಸದೃಢವಾಗಿರೋದಕ್ಕೆ ಸಹಾಯಕಾರಿಯಾಗುತ್ತೆ. ನೀವು ಇಲ್ಲಿ ನೋಡಬಹುದು, ಇದು 2x2 2 ಅಡಿಗೆ 2 ಅಡಿ ಡ್ರೈನ್ ಅನ್ನ ನಾವು ಇವತ್ತು ಕ್ಯಾಸ್ಟ್ ಮಾಡ್ತಿದ್ದೀವಿ. ಇದು ನಾವು ಕೊಟ್ಟಂತ ಡೀಟೇಲ್ಸ್ ನ ಬಳಸ್ಕೊಂಡು ಈ ಒಂದು ರಿಇನ್ಫೋರ್ಸ್ಮೆಂಟ್ ಆಗಿರ್ಬೋದು, ಕಾಂಕ್ರೀಟಿಂಗ್ ಆಗಿರ್ಬೋದು ನಡೀತಾ ಇದೆ. ಈ ಒಂದು ಡೀಟೇಲಿಂಗ್ ನಾನು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಆ ಒಂದು ಡೀಟೇಲಿಂಗ್ಸ್ ಅನ್ನ ನಾವು ಮೊದಲೇ ಮಾಡಿಕೊಂಡು ಆ ಒಂದು ಡೀಟೇಲ್ಸ್ ಗೆ ತಕ್ಕ ಹಾಗೆ ಈ ಒಂದು ಎಲ್ಲಾ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಮೂರನೆಯದಾಗಿ ಮುಖ್ಯವಾಗಿ STP ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಒಂದು ಲೇಔಟ್ ಅಂದ ಮೇಲೆ ಆ ಒಂದು ಲೇಔಟ್ ಗೆ ನಾವು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಇವತ್ತು ನೀರು ಎಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಜೀವನದಲ್ಲಿ ಅನ್ನೋದು ನಮ್ಗೆ ಈಗಾಗಲೇ ತಿಳಿದು ಬಂದಿದೆ. ಯಾಕಂದ್ರೆ ಇವತ್ತು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ನಮ್ಗೆ. ನಾವು ಭೂಮಿಯಿಂದ ನೀರು ತಗೊಂತಾ ಇದ್ರೆ ಆದ್ರೆ ಭೂಮಿಗೆ ನಾವು ನೀರು ಕೊಡ್ಬೇಕಲ್ವಾ? ಯಾರು ಕೊಡ್ತಾ ಇದ್ದಾರೆ? ಮಳೆ ಒಂದೇ ಆಧಾರವಾಗಿದೆ. ಈ ರೀತಿ STP ಅನ್ನ ಮಾಡಿ ನಾವು ಸರಿಯಾದ ರೀತಿಯಲ್ಲಿ ಸೆಡಿಮೆಂಟೇಶನ್ ಅನ್ನ ಮಾಡಿ ಏನ್ ಲಿಕ್ವಿಡ್ ಇರುತ್ತಲ್ಲ ನೀರು, ಆ ಒಂದು ನೀರು ಗ್ರೌಂಡ್ ವಾಟರ್ ರೀಚಾರ್ಜ್ ಅನ್ನ ಮಾಡೋದು ಒಂದು STP ಯ ಮೂಲ ಉದ್ದೇಶ. ನಮ್ಮ ಒಂದು ಸೈಟ್ ಇಂದ ಬರ್ತಕ್ಕಂಥ ವೇಸ್ಟ್ ಸರಿಯಾದ ರೀತಿಯಲ್ಲಿ ಡಿಕಂಪೋಸ್ ಆಗಿ ಆ ಒಂದು ಲಿಕ್ವಿಡ್ ಏನ್ ನಾವು ಫ್ಲಶ್ ಮಾಡಿರ್ತೀವಲ್ಲ ಆ ಫ್ಲಶ್ ವಾಟರ್ ನ ನೇರವಾಗಿ ಭೂಮಿಗೆ ರೀಚಾರ್ಜ್ ಅನ್ನ ಮಾಡೋದೇ ಈ ಒಂದು STP ಯ ಮೂಲ ಉದ್ದೇಶ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ವಿವರವಾಗಿ ತಿಳಿಸೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ನಾಲ್ಕನೆಯದಾಗಿ ನಮಗೆ ಬರೋದು ಸಂಪು. ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಇಲ್ಲ ಅಂಡರ್ ಗ್ರೌಂಡ್ ಸಂಪ್ ಆಗಿರ್ಬೋದು. ನಿಮ್ಮ ಅನುಕೂಲಗಳಿಗೆ ತಕ್ಕ ಹಾಗೆ ನೀವು ಏನ್ ಕೆಪಾಸಿಟಿ ಬೇಕು, ನೀವು ಕೆಪಾಸಿಟಿಯನ್ನು ಕಂಡು ಹಿಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ವಿನ್ಯಾಸಗಳನ್ನ ಮಾಡಿ ನೀವು ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕಾಗುತ್ತೆ. ನೋಡಿ, ಈ ಎಲ್ಲದರಲ್ಲೂ ನೀವು ಮೂಲವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು, ನಾವು ಏನೇ ಕೆಲಸವನ್ನ ಮಾಡಲಿ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಪ್ಲಾನಿಂಗ್ ಅನ್ನ ಮಾಡ್ಕೊಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಆ ಒಂದು ಮೊದಲನೇ ಹಂತದಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅಲ್ಲಿ ಬದಲಾವಣೆಗಳನ್ನ ಮಾಡಿ ಅದನ್ನ ತದನಂತರ ನಾವು ಸೈಟ್ ಅಲ್ಲಿ ಅದಕ್ಕೆ ಅನುಗುಣವಾಗಿ ನಾವು ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯಾದ ತಪ್ಪುಗಳು ಕಂಡು ಬರೋದಕ್ಕೆ ಸಾಧ್ಯವಾಗೋದಿಲ್ಲ.